ಸೊ ಈಗ ಮೊದಲೇ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇದನ್ನ ತಣ್ಣಗೆ ಮಾಡಬೇಕಾ ಅಥವಾ ಅದಕ್ಕೆ ಪೆಟ್ರೋಲು ತುಪ್ಪ ಏನಾದರೂ ಸುರಿಬೇಕಾ? ಈ ತುಪ್ಪ ಸುರಿಯುವಂತ ಕೆಲಸ ಇವತ್ತು ನಡೀತು. ಅದು ಯಾರು ಮಾಡಿದ್ರು? ಬಾಲಕೃಷ್ಣ ಅವರು ಈ ಕೆಲಸವನ್ನ ಮಾಡಿದ್ರು. ಏನಂತ ಹೇಳಿದ್ರು ಅವರು? DK ಬ್ರದರ್ಸ್ ಆಶೀರ್ವಾದ ಇದ್ರೆ ಅನುದಾನ ಸಿಗುತ್ತೆ, ಅಂದ್ರೆ ಅವರಿಗೆ ಅನುದಾನ ಸಿಗ್ತಾ ಇರೋದು ಅವರ ಆಶೀರ್ವಾದದಿಂದ ಅಂತ. ಬಾಲಕೃಷ್ಣ ಅವರ ಹೇಳಿಕೆಗೆ ಶಾಸಕ BR ಪಾಟೀಲ್ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ನನಗೆ ಯಾರ ಆಶೀರ್ವಾದವೂ ಇಲ್ಲ, ಕೃಪಾ ಕಟಾಕ್ಷವೂ ಕೂಡ ಇಲ್ಲ ಅಂತಾನೆ ನಗ್ನಾಗ್ತಾ ಹೇಳಿದ್ದಾರೆ. ಅವ್ರ ಕೇಸೇ ಬೇರೆ, ನನ್ನ ಕೇಸೇ ಬೇರೆ ರೀ ಅಂತ ಹೇಳ್ತಾ ಇದ್ರೆ. ನನಗೆ ಅನುದಾನದ ಹಂಚಿಕೆಯಲ್ಲಿ ಅಸಮಾಧಾನ ಇಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ BR ಪಾಟೀಲ್ ಅವರು, ಆಳಂದ ಶಾಸಕ. ಏನು ಹೇಳಿದ್ದಾರೆ ಅವರು ನೋಡಿ. ಒಂದು ಹೇಳಿದೆ ಸರ್, ಈಗ CM DK ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶೀರ್ವಾದದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶೀರ್ವಾದ ಇಲ್ಲರಿಗೆ ಈ ರೀತಿ ಆಗಿದೆ ಸರ್? ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ಬಾಲಕೃಷ್ಣ ಅವರು ಒಂದು ಹೇಳಿದೆ ಸರ್, ಈಗ CM DK ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶೀರ್ವಾದದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶೀರ್ವಾದ ಇಲ್ಲರಿಗೆ ಈ ರೀತಿ ಆಗಿದೆ ಸರ್? ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ಬಾಲಕೃಷ್ಣ ಅವರು ಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಬಡ್ಜೆಟ್ನಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಕೂಡ 50 ಕೋಟಿ ಹಣವನ್ನು ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತೇಳಿ ತೀರ್ಮಾನ ಮಾಡಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿವಸದಲ್ಲಿ 50 ಕೋಟಿ ಹಣನ ಕೊಡ್ತಾರೆ. ಅವರವ್ರ ಕ್ಷೇತ್ರದಲ್ಲಿ ಅವ್ರ ಅಭಿವೃದ್ಧಿ ಮಾಡಲಿ. ಅಂದರೆ ಸರ್, ಸಚಿವರಿಗೆ ಗೌರವನೇ ಕೊಡ್ತಿಲ್ಲ ಅಂತೇಳಿ ಸಚಿವರುಗಳು ಕೆಲವರಿಗೆ ಅವರವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಸೂಕ್ತ ವೇದಿಕೆಯಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ನಮ್ಮ ಹಿರಿಯ ಸಚಿವರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತೀನಿ. ನನಗೆ DK ಸುರೇಶ್ ಅವರ, ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಅಂದರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳೋಕ್ಕಾಗಲ್ಲ ನಾವು. ಸೊ ಯಾರ್ಯಾರಿಗೆ ಯಾವ್ಯಾವ ಆಶೀರ್ವಾದ ಇದೆಯೋ ಗೊತ್ತಿಲ್ಲ, ಎಂತೆಂಥ ಆಶೀರ್ವಾದ ಇದೆಯೋ ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡಿದಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಬಾಲಕೃಷ್ಣ ಅವರು ಹೇಳಿರುವಂಥದ್ದು DK ಬ್ರದರ್ಸ್ ಅವರ ಆಶೀರ್ವಾದ ನನಗಿರೋದ್ರಿಂದ ನಮಗೇನು ಅನುದಾನದ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪ ಉತ್ತರ ಕರ್ನಾಟಕದಲ್ಲಿರುವಂಥ ಶಾಸಕರಿಗೆ ಯಾವ ರೀತಿಯಾದಂತಹ ಆಶೀರ್ವಾದ ಸಿಗಬೇಕು, ಯಾವ ರೀತಿಯಾದಂಥ ಕೃಪಾ ಕಟಾಕ್ಷ ಸಿಗಬೇಕು. ಕಾರಣ DK ಶಿವಕುಮಾರ್ ಅವರು ಈ ಕಡೆಗೆ, ಸಿದ್ದರಾಮಯ್ಯನವರು ಆ ಕಡೆಗೆ. ಉತ್ತರ ಕರ್ನಾಟಕದಲ್ಲಿ ಕೇಳೋರು ಯಾರು?